ಓಕೆ, ಇನ್ನೊಂದು ಸುದ್ದಿ ತಂದಿದ್ದೀನಿ. ಹಾವೇರಿ ಸುದ್ದಿಯನ್ನು ನಾನು ಫಾಲೋಅಪ್ ಮಾಡ್ತಾ ಇದ್ದೀನಿ. ನಮ್ಮ ನಡಿಗೆ ಜನರ ಕಡೆಗೆ ಯಾರು ಹೇಳೋದು? ರಾಜಕಾರಣಿಗಳು. ಮನೆ ಬಾಗಿಲಿಗೆ ಸರ್ಕಾರ, ನಿಮ್ಮ ಮನೆಯಲ್ಲಿ ಬಂದು ಇಡ್ಲಿ ತಿಂತೀವಿ, ಬಟ್ ಹೋಟ್ಲಿಂದ ತಂದಿರ್ತೀವಿ. ರಾತ್ರಿ ನಿಮ್ಮೂರಲ್ಲಿ ನಾವು ವಾಸ್ತವ್ಯ. ಪುಂಗ್ತಾರೆ. ಆಮೇಲೆ ನಾವು ಅಷ್ಟೇ, ಕೊನೆಗೆ ಹಾಕೋದು 500 ರೂಪಾಯಿ ಒಂದು ಬಿರಿಯಾನಿಗೆ ಅಲ್ವಾ? ಅದಕ್ಕೆ ಹಿಂಗೆ ನಮ್ಮನ್ನು ಆಟ ಆಡುತ್ತೆ. ಅದ್ಯಾವ ಮಟ್ಟಿಗೆ ರಾಜಕಾರಣಿಗಳು ನಮ್ಮನ್ನು ಮಂಗ ಮಾಡ್ತಾರೆ, ನಾವು ಮಂಗ ಹಾಕ್ತೀವಿ. ಆದರೆ ಅವರೆಲ್ಲಿ ಇನ್ನೂ ಹಾಗೇ ಇರ್ತಾರೆ. ಇಲ್ಲಿಯ ಸಮಸ್ಯೆ ನೋಡಿ ಏನದು, ಈ ರಿಪೋರ್ಟ್. प्रधानमंत्री सहज बिजली हर घर योजना यानी कि सौभाग्य योजना के तहत सरकार देश के हर ऐसे घर, चाहे वो गांव में हो या शहर में हो या झुग्गी झोपड़ी में हो, दूर दराज वाले इलाके में हो, उस घर को बिजली कनेक्शन से जोड़ने का आज हम संकल्प करके आगे बढ़ते हैं. ಆಗ ಬುಡ್ಡಿ ಸಿಮೆಣ್ಣ ತಕೊಂಬರದ ಉಡ್ಸೋದ ನೀನ್ ಚಿಕ್ಕ ಹುಡುಗಾಗ್ನಿಂದ ಇಲ್ಲ. ನನಗೂ ಫ್ರೀ, ನಿಮಗೂ ಫ್ರೀ. 200 ಯೂನಿಟ್ ಮಾದೇವಪ್ಪರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ನನಗೂ ಫ್ರೀ, ನಿಮಗೂ ಫ್ರೀ ಹೀಗಂತ ಹೇಳಿದ್ದು ನಾಡದೊರೆ ಸಿದ್ದರಾಮಯ್ಯ. ಗೃಹ ಜ್ಯೋತಿ ಮೂಲಕ ರಾಜ್ಯದ ಮನೆಗಳಿಗೆ ಕರೆಂಟ್ ಉಚಿತ ಅಂದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಆದ್ರೆ ಇಲ್ಲಿ ನೋಡಿದ್ರೆ ಈ ವೃದ್ಧೆ ಹಲವು ವರ್ಷದಿಂದ ವಿದ್ಯುತ್ ಕಾಣದೆ ಬುಡ್ಡಿ ದೀಪದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಈ ವೃದ್ಧೆಯ ಹೆಸರು ಚೆನ್ನಮ್ಮ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಿಕ್ಕಗೊಲ್ಲಹಳ್ಳಿ ಗ್ರಾಮದ ನಿವಾಸಿ. ಈ ಮನೆಯ ಒಳಗೆ ಕಾಲಿಟ್ರೆ ಉರಿಯೋ ಡೀಸೆಲ್ ಬುಡ್ಡಿ ಉರಿದು ಹೊಗೆಯಿಂದ ಮನೆಯ ಗೋಡೆ ಕಪ್ಪು. ದೀಪ ಉರಿಸಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಿದೆ. ಹಿಂಗೆ ಕಾಲ ಮಾಡ್ತಾ ಇದ್ದೀನಿ, ಕಣ್ಣು ಕಾಣಿಸಿದಾಗೋಗ್ಬಿಡ್ತು. ಆಮೇಲೆ ಕರೆಂಟ್ ಹಾಕ್ಸೋಣ ಅಂದ್ಬಿಟ್ಟು ಬಂದೆ. ಇದಿಷ್ಟೆಲ್ಲ ಮಾಡೋ ಬದಲ ಇದು ಗ್ರ್ಯಾಂಡ್ ಮಾಸ್ ಮನೆ ಕಟ್ಕೊಟ್ಬಿಟ್ಟಿದ್ರೆ ಇವೆಲ್ಲ ಏನಿಗೂ ಬೇಕಾಗಿಲ್ಲ. ಎಲೆಕ್ಷನ್ ಗೆದ್ದವ್ರನ್ನೆಲ್ಲ ಕೇಳೇ ಇಲ್ಲ, ನಾನು ಯಾರನ್ನೂ ಕೇಳೂ ಇಲ್ಲ, ಏನಿಲ್ಲ. ಈಗ ಈ ಬುಡ್ಡಿಯಲ್ಲೇ ಕಾಲ ಮಾಡಿದ್ದೀನಿ. ಅಂದ ಹಾಗೆ ಇಳಿವಯಸ್ಸಿನ ಚೆನ್ನಮ್ಮ ಮಾನಸಿಕ ಅಸ್ವಸ್ಥೆಯಾಗಿರುವ ತನ್ನ ತಂಗಿಯೊಂದಿಗೆ ಈ ಹಳೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಜೊತೆಗೆ ಗ್ರಾಮದಲ್ಲಿ ಮನೆಗಳ ಬಳಿ ತನ್ನ ಕೈಲಾದ ಕೆಲಸ ಮಾಡುವುದರಿಂದ ಜನ ನೀಡುವ ಹಣದಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಆದ್ರೆ 5 ವರ್ಷಗಳಿಂದ ಕರೆಂಟ್ ಹಣ ಕಟ್ಟಿಲ್ಲ ಅಂತ ಮನೆಯ ಮೀಟರ್ ಅನ್ನ ಬೆಸ್ಕಾಂ ಸಿಬ್ಬಂದಿ ಕಿತ್ತುಕೊಂಡು ಹೋಗಿದ್ರಂತೆ. ಹೀಗಾಗಿ ಕಳೆದ 5 ವರ್ಷಗಳಿಂದ ಕರೆಂಟ್ ಇಲ್ಲದೆ ವೃದ್ಧೆ ಹಾಗೂ ಆಕೆಯ ತಂಗಿ ಪರದಾಡ್ತಿದ್ದಾರೆ. ಇವರು ಪಾಪ ಚಿನ್ನಮ್ಮ ಅಂತೇಳಿ ಆವಾಗ ನಮ್ಮ ಮನೆ ಕೆಲಸಕ್ಕೆ ಬರ್ತಾರೆ. ಯಾವುದೇ ಸರ್ಕಾರ ಬಂದರೂ ಯಾವುದೇ ಅಧಿಕಾರಿಗಳು ಬಂದರೂ ಇಂಥ ಬಡವರಿಗೆ ಯಾರೊಬ್ಬರು ಸಹಾಯ ಮಾಡಲ್ಲ. ಎಲೆಕ್ಷನ್ ಟೈಮಲ್ಲಿ 100-200 ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಳ್ತಾರೆ. ಆವಾಗ ಎಲ್ಲ ಭರವಸೆ ಕೊಟ್ಬಿಡ್ತಾರೆ, ನಿಮಗೆ ಗ್ರ್ಯಾಂಡ್ ಮಾಡಿಸ್ಕೊಡ್ತೀನಿ, ನಿಮಗೆ ಲೈಟ್ ಹಾಕ್ಸ್ಕೊಟ್ಬಿಡ್ತೀನಿ ಅಂತ. ಬಟ್ ಎಲೆಕ್ಷನ್ ಹೋದ್ಮೇಲೆ ಯಾರೊಬ್ಬರು ಇಂಥ ಬಡವರಿಗೆ ಯಾರೊಬ್ಬರು ತಲೆ ತಿರುಗಿ ನೋಡಲ್ಲ. ಈ ಅಧಿಕಾರಿಗಳು ಮತ್ತು MLAಗಳು ಇನ್ಫ್ಲೂಯೆನ್ಸ್ ಇರೋರು 100 ಕೋಟಿ 1000 ಕೋಟಿ ಲೂಟಿ ಲಾಪ್ಟಾಯಿಸಿ ಎಕರೆಗಳಿಗೆ ಜಮೀನು ಕೊಡ್ತಾರೆ. ಬಟ್ ಇಂಥ ಬಡವರು ಇದುವರೆಗೂ ಒಂದು ಸೈಟ್ ಕೊಟ್ಟಿಲ್ಲ. ಇದು ಬರೀ ಇದು ಮುಂದೆ ಕುಟುಂಬ ಅಲ್ಲ, ಈ ಥರದ್ದು ಪ್ರತಿ ಹಳ್ಳಿಗೂ 10-20 ಕುಟುಂಬ ಸಿಗ್ತದೆ. ಬಡವರು ಬಡವರಾಗೆ ಉಳಿತಾರೆ, ಶ್ರೀಮಂತರು ಶ್ರೀಮಂತರಾಗೆ ಉಳಿತಾರೆ. ಇನ್ನು ಗ್ರಾಮದಲ್ಲಿ ಡೀಸೆಲ್ ವಾಹನ ಸವಾರರ ಬಳಿ ಡೀಸೆಲ್ ಕೇಳಿ ಪಡೆದುಕೊಂಡು ಬಂದು ಬೋಟಿಗೆ ಹಾಕಿ ಬುಡ್ಡಿ ಬೆಳಕಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಫ್ರೀ ಕರೆಂಟ್ಗಾಗಿ ಅಲೆದಾಡಿದ್ದಾರೆ, ಮನವಿ ಮಾಡಿದ್ದಾರೆ. ಆದ್ರೂ ಬೆಸ್ಕಾಂನವರು ಡೋಂಟ್ ಕೇರ್. ಅವನಿಗೆ ಗಂಡ ಮಕ್ಕಳು ಯಾರು ಇಲ್ಲ. ನಾನು ತಮ್ಮ, ನನಗೂ 8 ಮಕ್ಕಳು ಅವರೇ. ನಾನು 8 ಮಕ್ಕಳು ನನಗೂ ವಯಸ್ಸಾಯಿತು. ನಾನು ಏನು ಮಾಡೋಕ್ಕಾಗಲ್ಲ. ಅವ್ರ ಮಕ್ಕಳು ಮೆಜಾರಿಟಿ ಬಂದಾಗ ನಾವು ಉದುರ್ತಕ್ಕೊಳಗಲ್ಲ. ವಯಸ್ಸಾಯ್ತು ನಂಗೆ 65 ವರ್ಷ ಸರ್ ವಯಸ್ಸು. ಅವ್ರಿಗೆ 70-75 ವಯಸ್ಸು ಆಗಿರ್ಬೋದು. ಇವತ್ತಿಗೂ ಕರೆಂಟ್ ಇಲ್ಲ ಇಲ್ಲಿ. ಯಾವ ನಂಬರ್ನಾಗಲಿ ಇಲ್ಲಿ 7 ಜನ ನಂಬರ್ ಆಗೋದು ಯಾರೂ ನಮ್ಗೆ ಸೌಕರ್ಯ ಮಾಡಿಲ್ಲ. ಒಂದು ಗ್ರ್ಯಾಂಡ್ ಕೊಟ್ಟಿಲ್ಲ, ಒಂದು ಸೈಟ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಮ್ಮ ತಾತನದು ಮುತ್ತಾತನದು ಇದು ಮನೆ ಇದೆ. ಒಟ್ಟಾರೆ ರಾಜ್ಯದ ಜನರು ಕತ್ತಲಲ್ಲಿ ಇರಬಾರದು ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವು ಸ್ಕೀಮ್ ತರುತ್ತದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗೃಹ ಜ್ಯೋತಿ ಯೋಜನೆ ಜಾರಿಗೆ ತಂದಿದೆ. ಆದರೂ ಕಡು ಬಡವರಿಗೆ ಇಂತಹ ಯೋಜನೆಯ ಲಾಭ ಸಿಗದಿರುವುದು ನಿಜಕ್ಕೂ ವಿಪರ್ಯಾಸ. ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತು ವೃದ್ಧೆಯ ಮನೆಗೆ ವಿದ್ಯುತ್ ಸಂಪರ್ಕ ನೀಡುವ ಕೆಲಸ ಮಾಡ್ತಾರಾ ಕಾದು ನೋಡಬೇಕಿದೆ. ಪ್ರಧಾನಿಗಳೇನು ಹೇಳಿದ್ರು? ಹರ್ ಘರ್ ಬಿಜಿಲಿ ಬಂದ ನಂತರ ನಮ್ಮ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ? ನಿನಗೂ ಫ್ರೀ ನನಗೂ ಫ್ರೀ. ಮತ್ತೆ ಯಾಕೆ ಇಲ್ಲ ಆಗ್ತಾ ಇಲ್ಲ? ಸುಳ್ಳು ಹೇಳ್ತಿರೋರು ಯಾರು?
ಈಗ ನನಗೆ ಉತ್ತರ ಕೊಡ್ಬೇಕು. ಯಾರು? ಮಂಜುನಾಥ್ ಕೊಯ್ರಾ ಗ್ರಾಮ ಪಂಚಾಯತಿ PDO. ಯಾರು ಸುಳ್ಳು ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತಾಗಬೇಕು ಸರ್, ಇಲ್ಲಾಂದರೆ ಕರೆಂಟ್ ಬರಬೇಕು. ಲಕ್ಷ್ಮೀಕಾಂತ್ ಬೆಸ್ಕಾಂ AEE ದೇವನಹಳ್ಳಿ, ಪ್ರಧಾನಿ ಸುಳ್ಳು ಹೇಳ್ತಾ ಇದ್ದಾರಾ, ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದ್ದಾರಾ, ಬರ್ಕೊಡಿ ನನಗೆ, ಇಲ್ಲಾಂದರೆ ಕರೆಂಟ್ ಬರಬೇಕು. ಬಾಲಕೃಷ್ಣ ಅವರು ದೇವನಹಳ್ಳಿ ತಹಶೀಲ್ದಾರ್, ಹೇಳಿ ಸರ್, ಅವರ ಅಲ್ಲಿದ್ದವ್ರು ಸುಳ್ಳು ಹೇಳಿದ್ದ, ಇಲ್ಲಿದ್ದವರ, ಮತ್ತು ಕರೆಂಟ್ ಯಾಕಿಲ್ಲ? ಶಿವಶಂಕರ್ ಅವರು ಬೆಂಗಳೂರು ಗ್ರಾಮಾಂತರ DC, ಶಿವಶಂಕರ್ ಅವರೇ ನಿಮ್ಮ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ ಆ್ಯಸ್ ಎ DC ಇರೋ ಕಾರಣಕ್ಕೆ. H. ಮುನಿಯಪ್ಪ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು. ಡಾಕ್ಟರ್ K. ಸುಧಾಕರ್ ಸಂಸದರು. ಇಷ್ಟೆಲ್ಲ ಇದ್ದೀರಿ, ಒಂದು ಅಜ್ಜಿಗೆ ಕರೆಂಟ್ ಕೊಡೋಕ್ಕಾಗಿಲ್ಲ, ನಿಮ್ಮಿಂದ ಕರೆಂಟ್ ಕೊಡೋಕ್ಕಾಗಿಲ್ಲ ಅಂತ ಬರ್ಕೊಟ್ಟು ಬಿಡಿ, ನಾನು ಕೊಡಿಸ್ತೀನಿ ಕರೆಂಟ್, ಅಟ್ಲೀಸ್ಟ್ ಸೋಲಾರ್ದಾದರೂ ಕೊಡಿಸ್ತೀನಿ. ಆ ಶಕ್ತಿ ಇದೆ ನಮ್ಮ ಹತ್ರ. ಬಟ್ ನೀವು ಕೊಡಿಸಿ, ಆಗೋದಿಲ್ಲ ಅಂದರೆ ಬರ್ಕೊಳ್ಳಿ, ಆಗತ್ತೆ. ಓಕೆ, ಇನ್ನೊಂದು ಸುದ್ದಿ ತಂದಿದ್ದೀನಿ. ಹಾವೇರಿ ಸುದ್ದಿಯನ್ನು ನಾನು ಫಾಲೋಅಪ್ ಮಾಡ್ತಾ ಇದ್ದೀನಿ. ನಮ್ಮ ನಡಿಗೆ ಜನರ ಕಡೆಗೆ. ಯಾರು ಹೇಳೋದು? ರಾಜಕಾರಣಿಗಳು. ಮನೆ ಬಾಗಿಲಿಗೆ ಸರ್ಕಾರ. ನಿಮ್ಮ ಮನೆಯಲ್ಲಿ ಬಂದು ಇಡ್ಲಿ ತಿಂತೀವಿ, ಬಟ್ ಹೋಟ್ಲಿಂದ ತಂದಿರ್ತೀವಿ. ರಾತ್ರಿ ನಿಮ್ಮೂರಲ್ಲಿ ನಾವು ವಾಸ್ತವ್ಯ. ಪುಂಕ್ತಾರೆ. ಆಮೇಲೆ ನಾವು ಅಷ್ಟೇ, ಕೊನೆಗೆ ಹಾಕೋದು 500 ರೂಪಾಯಿ ಒಂದು ಬಿರಿಯಾನಿಗೆ ಅಲ್ವಾ? ಅದಕ್ಕೆ ಹಿಂಗೆ ನಮ್ಮ ನಾಟ. ಅದ್ಯಾವ ಮಟ್ಟಿಗೆ ರಾಜಕಾರಣಿಗಳು ನಮ್ಮನ್ನು ಮಂಗ ಮಾಡ್ತಾರೆ, ನಾವು ಮಂಗ ಹಾಕ್ತೀವಿ. ಆದರೆ ಅವರೆಲ್ಲಿ ಇನ್ನೂ ಹಾಗೇ ಇರ್ತಾರೆ. ಇಲ್ಲಿಯ ಸಮಸ್ಯೆ ನೋಡಿ ಏನದು, ಈ ರಿಪೋರ್ಟ್. प्रधानमंत्री सहज बिजली हर घर योजना यानी कि सौभाग्य योजना के तहत सरकार देश के हर ऐसे घर, चाहे वो गांव में हो या शहर में हो या झुग्गी झोपड़ी में हो, दूर दराज वाले इलाके में हो, उस घर को बिजली कनेक्शन से जोड़ने का आज हम संकल्प करके आगे बढ़ते हैं. ಆಗ ಬುಡ್ಡಿ ಸಿಮೆಣ್ಣೆ ತಕೊಂಬರೋದ ಉಡ್ಸೋದ, ನೀನು ಚಿಕ್ಕ ಹುಡುಗಾಗ್ನಿಂದ ಇಲ್ಲ. ನನಗೂ ಫ್ರೀ, ನಿಮಗೂ ಫ್ರೀ. 200 ಯೂನಿಟ್ ಮಾದೇವಪ್ಪರಿಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ನನಗೂ ಫ್ರೀ, ನಿಮಗೂ ಫ್ರೀ ಹೀಗಂತ ಹೇಳಿದ್ದು ನಾಡದೊರೆ ಸಿದ್ದರಾಮಯ್ಯ. ಗೃಹಜ್ಯೋತಿ ಮೂಲಕ ರಾಜ್ಯದ ಮನೆಗಳಿಗೆ ಕರೆಂಟ್ ಉಚಿತ ಅಂದ್ರು DCM DK ಶಿವಕುಮಾರ್. ಆದ್ರೆ ಇಲ್ಲಿ ನೋಡಿದ್ರೆ ಈ ವೃದ್ಧೆ ಹಲವು ವರ್ಷದಿಂದ ವಿದ್ಯುತ್ ಕಾಣದೆ ಬುಡ್ಡಿ ದೀಪದಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಈ ವೃದ್ಧೆಯ ಹೆಸರು ಚೆನ್ನಮ್ಮ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚಿಕ್ಕಗೊಲ್ಲಹಳ್ಳಿ ಗ್ರಾಮದ ನಿವಾಸಿ. ಈ ಮನೆಯ ಒಳಗೆ ಕಾಲಿಟ್ರೆ ಉರಿಯೋ ಡೀಸೆಲ್ ಬುಡ್ಡಿ ಉರಿದು ಹೊಗೆಯಿಂದ ಮನೆಯ ಗೋಡೆ ಕಪ್ಪು. ದೀಪ ಉರಿಸಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಿದೆ. ಹಿಂಗೆ ಕಾಲ ಮಾಡ್ತಾ ಇದ್ದೀನಿ, ಕಣ್ಣು ಕಾಣಿಸಿದಾಗೋಗ್ಬಿಡ್ತಾ. ಆಮೇಲೆ ಕರೆಂಟ್ ಹಾಕ್ಸೋಣ ಅಂದ್ಬಿಟ್ಟು ಬಂದೆ. ಇದಿಷ್ಟೆಲ್ಲ ಮಾಡೋ ಬದಲ ಇದು ಗ್ರ್ಯಾಂಡ್ ಮಾಸ್ ಮನೆ ಕಟ್ಕೊಟ್ಬಿಟ್ಟಿದ್ರೆ ಇವೆಲ್ಲ ಏನಿಗೂ ಬೇಕಾಗಿಲ್ಲ. ಎಲೆಕ್ಷನ್ ಗೆದ್ದೋರ್ನೆಲ್ಲ ಕೇಳೇ ಇಲ್ಲ, ನಾನು ಯಾರನ್ನೂ ಕೇಳೂ ಇಲ್ಲ, ಏನಿಲ್ಲ. ಈಗ ಈ ಬುಡ್ಡಿಯಲ್ಲೇ ಕಾಲ ಮಾಡಿದ್ದೀನಿ. ಅಂದ ಹಾಗೆ ಇಳಿವಯಸ್ಸಿನ ಚೆನ್ನಮ್ಮ ಮಾನಸಿಕ ಅಸ್ವಸ್ಥೆಯಾಗಿರುವ ತನ್ನ ತಂಗಿಯೊಂದಿಗೆ ಈ ಹಳೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಜೊತೆಗೆ ಗ್ರಾಮದಲ್ಲಿ ಮನೆಗಳ ಬಳಿ ತನ್ನ ಕೈಲಾದ ಕೆಲಸ ಮಾಡುವುದರಿಂದ ಜನ ನೀಡುವ ಹಣದಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಆದ್ರೆ 5 ವರ್ಷಗಳಿಂದ ಕರೆಂಟ್ ಹಣ ಕಟ್ಟಿಲ್ಲ ಅಂತ ಮನೆಯ ಮೀಟರ್ ಅನ್ನ ಬೆಸ್ಕಾಂ ಸಿಬ್ಬಂದಿ ಕಿತ್ತುಕೊಂಡು ಹೋಗಿದ್ರಂತೆ. ಹೀಗಾಗಿ ಕಳೆದ 5 ವರ್ಷಗಳಿಂದ ಕರೆಂಟ್ ಇಲ್ಲದೆ ವೃದ್ಧೆ ಹಾಗೂ ಆಕೆಯ ತಂಗಿ ಪರದಾಡ್ತಿದ್ದಾರೆ. ಇವರು ಪಾಪ ಚಿನ್ನಮ್ಮ ಅಂತೇಳಿ ಆವಾಗ ನಮ್ಮ ಮನೆ ಕೆಲಸಕ್ಕೆ ಬರ್ತಾರೆ. ಯಾವುದೇ ಸರ್ಕಾರ ಬಂದರೂ ಯಾವುದೇ ಅಧಿಕಾರಿಗಳು ಬಂದರೂ ಇಂಥ ಬಡವರಿಗೆ ಯಾರೊಬ್ಬರು ಸಹಾಯ ಮಾಡಲ್ಲ. ಎಲೆಕ್ಷನ್ ಟೈಮಲ್ಲಿ 100-200 ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಳ್ತಾರೆ. ಆವಾಗ ಎಲ್ಲ ಭರವಸೆ ಕೊಟ್ಬಿಡ್ತಾರೆ, ನಿಮಗೆ ಗ್ರ್ಯಾಂಡ್ ಮಾಡಿಸ್ಕೊಡ್ತೀನಿ, ನಿಮಗೆ ಲೈಟ್ ಹಾಕ್ಸ್ಕೊಟ್ಬಿಡ್ತೀನಿ ಅಂತ. ಬಟ್ ಎಲೆಕ್ಷನ್ ಹೋದ್ಮೇಲೆ ಯಾರೊಬ್ಬರು ಇಂಥ ಬಡವರಿಗೆ ಯಾರೊಬ್ಬರು ತಲೆ ತಿರುಗಿ ನೋಡಲ್ಲ. ಈ ಅಧಿಕಾರಿಗಳು ಮತ್ತು MLAಗಳು ಇನ್ಫ್ಲೂಯೆನ್ಸ್ ಇರೋರು 100 ಕೋಟಿ 1000 ಕೋಟಿ ಲೂಟಿ ಲಪ್ಟಾಯಿಸಿ ಎಕರೆಗಳು ಜಮೀನು ಕೊಡ್ತಾರೆ. ಬಟ್ ಇಂಥ ಬಡವರು ಇದುವರೆಗೂ ಒಂದು ಸೈಟ್ ಕೊಟ್ಟಿಲ್ಲ. ಇದು ಬರೀ ಇದು ಒಂದೇ ಕುಟುಂಬ ಅಲ್ಲ, ಈ ಥರದ್ದು ಪ್ರತಿ ಹಳ್ಳಿಗೂ 10-20 ಕುಟುಂಬ ಸಿಗ್ತದೆ. ಬಡವರು ಬಡವರಾಗೆ ಉಳಿತಾರೆ, ಶ್ರೀಮಂತರಾಗೆ ಉಳಿತಾರೆ. ಇನ್ನು ಗ್ರಾಮದಲ್ಲಿ ಡೀಸೆಲ್ ವಾಹನ ಸವಾರರ ಬಳಿ ಡೀಸೆಲ್ ಕೇಳಿ ಪಡೆದುಕೊಂಡು ಬಂದು ಬೋಟಿಗೆ ಹಾಕಿ ಬುಡ್ಡಿ ಬೆಳಕಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಫ್ರೀ ಕರೆಂಟ್ಗಾಗಿ ಅಲೆದಾಡಿದ್ದಾರೆ, ಮನವಿ ಮಾಡಿದ್ದಾರೆ. ಆದ್ರೂ ಬೆಸ್ಕಾಂನವರು ಡೋಂಟ್ ಕೇರ್. ಅವನಿಗೆ ಗಂಡ ಮಕ್ಕಳು ಯಾರು ಇಲ್ಲ. ನಾನು ತಮ್ಮ, ನನಗೂ 8 ಮಕ್ಕಳು ಅವರೇ. ನಾನು 8 ಮಕ್ಕಳು ನನಗೂ ವಯಸ್ಸಾಯಿತು. ನಾನು ಏನು ಮಾಡೋಕ್ಕಾಗಲ್ಲ. ಅವ್ರ ಮಕ್ಕಳು ಮೆಜಾರಿಟಿ ಬಂದಾಗ ನಾವು ಉದುರು ತಗೊಳಕ್ಕಾಗಲ್ಲ. ವಯಸ್ಸಾಯ್ತು ನಂಗೆ 65 ವರ್ಷ ಸರ್ ವಯಸ್ಸು.
ಅವ್ರಿಗೆ 70-75 ವರ್ಷ ಆಗಿರ್ಬೋದು, ಇವತ್ತಿಗೂ ಕರೆಂಟ್ ಇಲ್ಲ ಇಲ್ಲಿ. ಯಾವ ನಂಬರ್ನಾಗಲಿ ಇಲ್ಲಿ 7 ಜನ ನಂಬರ್ ಆಗೋದು ಯಾರೂ ನಮ್ಗೆ ಸೌಕರ್ಯ ಮಾಡಿಲ್ಲ, ಒಂದು ಗ್ರ್ಯಾಂಡ್ ಕೊಟ್ಟಿಲ್ಲ, ಒಂದು ಸೈಟ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಮ್ಮ ತಾತನದು ಮುತ್ತಾತನದು ಇದು ಮನೆ ಇದೆ. ಒಟ್ಟಾರೆ ರಾಜ್ಯದ ಜನರು ಕತ್ತಲಲ್ಲಿ ಇರಬಾರದು ಅಂತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವು ಸ್ಕೀಮ್ ತರುತ್ತದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗೃಹಜ್ಯೋತಿ ಯೋಜನೆ ಜಾರಿಗೆ ತಂದಿದೆ. ಆದರೂ ಕಡು ಬಡವರಿಗೆ ಇಂತಹ ಯೋಜನೆಯ ಲಾಭ ಸಿಗದಿರುವುದು ನಿಜಕ್ಕೂ ವಿಪರ್ಯಾಸ. ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತು ವೃದ್ಧೆಯ ಮನೆಗೆ ವಿದ್ಯುತ್ ಸಂಪರ್ಕ ನೀಡುವ ಕೆಲಸ ಮಾಡ್ತಾರಾ ಕಾದು ನೋಡಬೇಕಿದೆ. ಪ್ರಧಾನಿಗಳೇನು ಹೇಳಿದ್ರು? ಹರ್ ಘರ್ ಬಿಜ್ಲಿ. ಬಿಜ್ಲಿ ಬಂದ ನಂತರ ನಮ್ಮ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ? ನಿನಗೂ ಫ್ರೀ ನನಗೂ ಫ್ರೀ. ಮತ್ತೆ ಯಾಕೆ ಇಲ್ಲ ಆಗ್ತಾ ಇಲ್ಲ? ಸುಳ್ಳು ಹೇಳ್ತಿರೋರು ಯಾರು? ಈಗ ನನಗೆ ಉತ್ತರ ಕೊಡ್ಬೇಕು. ಯಾರು? ಮಂಜುನಾಥ್ ಕೊಯ್ರಾ ಗ್ರಾಮ ಪಂಚಾಯತಿ PDO ಯಾರು ಸುಳ್ಳು ಹೇಳ್ತಾ ಇದ್ದಾರೆ? ನಮ್ಗೆ ಗೊತ್ತಾಗಬೇಕು ಸರ್, ಇಲ್ಲಾಂದರೆ ಕರೆಂಟ್ ಬರಬೇಕು. ಲಕ್ಷ್ಮೀಕಾಂತ್ ಬೆಸ್ಕಾಂ AEE ದೇವನಹಳ್ಳಿ. ಪ್ರಧಾನಿ ಸುಳ್ಳು ಹೇಳ್ತಾ ಇದ್ದಾರಾ? ಸಿದ್ದರಾಮಯ್ಯ ಸುಳ್ಳು ಹೇಳ್ತಾ ಇದ್ದಾರಾ? ಬರ್ಕೊಡಿ ನನಗೆ, ಇಲ್ಲಾಂದರೆ ಕರೆಂಟ್ ಬರಬೇಕು. ಬಾಲಕೃಷ್ಣ ಅವರು ದೇವನಹಳ್ಳಿ ತಹಶೀಲ್ದಾರ್, ಹೇಳಿ ಸರ್, ಅವರ ಅಲ್ಲಿದ್ದವ್ರು ಸುಳ್ಳು ಹೇಳಿದ್ದ, ಇಲ್ಲಿದ್ದವರ? ಮತ್ತೆ ಕರೆಂಟ್ ಯಾಕಿಲ್ಲ? ಶಿವಶಂಕರ್ ಅವರು ಬೆಂಗಳೂರು ಗ್ರಾಮಾಂತರ DC. ಶಿವಶಂಕರ್ ಅವರೇ, ನಿಮ್ಮ ಗಮನಕ್ಕೆ ಇದನ್ನು ತರ್ತಾ ಇದ್ದೀನಿ ಆಸ್ ಎ DC ಇರೋ ಕಾರಣಕ್ಕೆ. H. ಮುನಿಯಪ್ಪ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರು. ಡಾಕ್ಟರ್ K. ಸುಧಾಕರ್ ಸಂಸದರು. ಇಷ್ಟೆಲ್ಲ ಇದ್ದೀರಿ, ಒಂದು ಅಜ್ಜಿಗೆ ಕರೆಂಟ್ ಕೊಡೋಕ್ಕಾಗಿಲ್ಲ. ನಿಮ್ಮಿಂದ ಕರೆಂಟ್ ಕೊಡೋಕ್ಕಾಗಿಲ್ಲ ಅಂತ ಬರ್ಕೊಟ್ಟು ಬಿಡಿ, ನಾನು ಕೊಡಿಸ್ತೀನಿ ಕರೆಂಟ್. ಅಟ್ಲೀಸ್ಟ್ ಸೋಲಾರ್ದಾದರೂ ಕೊಡಿಸ್ತೀನಿ. ಆ ಶಕ್ತಿ ಇದೆ ನಮ್ಮ ಹತ್ರ. ಬಟ್ ನೀವು ಕೊಡಿಸಿ, ಆಗೋದಿಲ್ಲ ಅಂದರೆ ಬರ್ಕೊಳ್ಳಿ, ಆಗತ್ತೆ.